ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ವಿರುದ್ಧ ಕಳೆದ 2 ವರ್ಷಗಳಿಂದ ನಡೆಯುತ್ತಿರುವ ದ್ವೇಷದ ರಾಜಕಾರಣದ ಬಗ್ಗೆ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೊಳೆನರಸೀಪುರ ತಾಲೂಕು ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿರುವ ಮುಖಂಡರೊಬ್ಬರು, ಹೊಳೆನರಸೀಪುರ ಮತ್ತು ಹಾಸನ ಜಿಲ್ಲೆಯ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸಿದ ರೇವಣ್ಣ ಅವರ ಮೇಲೆ ವಿನಾಕಾರಣ ದ್ವೇಷ ಸಾಧಿಸಲಾಗುತ್ತಿದೆ. ನಾಯಕನ ಮೇಲೆ ನಡೆಯುತ್ತಿರುವ ಈ ಅನ್ಯಾಯವನ್ನು ಕಂಡು ಕಣ್ಣೀರು ಬರುತ್ತಿದೆ ಎಂದು ಭಾವುಕರಾಗಿ ಹೇಳಿದ್ದಾರೆ. ಯಾವುದೇ ತಪ್ಪು ಮಾಡದಿದ್ದರೂ ಅವರನ್ನು ಗುರಿ ಮಾಡಲಾಗುತ್ತಿದೆ. ಈ ದ್ವೇಷದ ರಾಜಕಾರಣಕ್ಕೆ ಕ್ಷೇತ್ರದ ಜನತೆ ಮುಂಬರುವ ದಿನಗಳಲ್ಲಿ ತಕ್ಕ ಪಾಠ ಕಲಿಸಲಿದ್ದಾರೆ. ರೇವಣ್ಣ ಅವರ ಪರವಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ನಿಲ್ಲಲಿದ್ದೇವೆ ಎಂದು ಸಭೆಯಲ್ಲಿ ಘೋಷಿಸಿದ್ದಾರೆ. ನಮ್ಮ ರೇವಣ್ಣ ಮೇಲೆ ಈ 2 ವರ್ಷದಿಂದ ಅದೆಷ್ಟು ದ್ವೇಷ, ಎಷ್ಟು ದ್ವೇಷವನ್ನು ಕಾಡ್ತಾ ಇದೆ. ಶಿವಕುಮಾರ್ ಸಾಹೇಬರು ಪಕ್ಕ ಕೂತಿದ್ದಾರೆ. ಶಿವಕುಮಾರ್ ನಾವು ಹತ್ತಿರದಿಂದ ನೋಡಿದ್ದೇವೆ. ಯಾಕಿಷ್ಟು ದ್ವೇಷ ಅವ್ರ ಮೇಲೆ? ಏನ್ ತಪ್ಪು ಮಾಡಿದ್ದಾರೆ ಅಂತ ದ್ವೇಷ ಸಾಧಿಸ್ತಾ ಇದ್ದಾರೆ. ನಿಮ್ಗೆ ಒಳ್ಳೇದಾಗುತ್ತೆ ಅಂದ್ರೆ ಈ ಸಂದರ್ಭದಲ್ಲಿ ನಿಮ್ಮ ಕಾರ್ಯಕರ್ತರ ಮುಂದೆ ನನ್ನ ನೋವನ್ನೇ ಇರ್ತದೆ. ಯಾವುದೇ ತಪ್ಪು ಮಾಡಿಲ್ಲ. ಈ ಹೊಳೆನರಸೀಪುರಕ್ಕೋಸ್ಕರವಾಗಿ, ಈ ಹಾಸನ ಜಿಲ್ಲೆಗೋಸ್ಕರವಾಗಿ ಊಟ ನಿದ್ರೆ ಎಲ್ಲವನ್ನೂ ಬಿಟ್ಟು ನಮ್ಮ ಜಿಲ್ಲೆಗೆ ದುಡಿದಂತಹ ಒಬ್ಬ ನಾಯಕನನ್ನ ಇಷ್ಟೊಂದು ದ್ವೇಷ ನಾನು ವಕೀಲನಾಗಿ ನೋಡಿದ್ದೇನೆ. ಯಾಕೆ ದ್ವೇಷ? ಏನ್ ತಪ್ಪು ಮಾಡಿರ್ತೀನಿ ದ್ವೇಷ? ನನಗೆ ಕಣ್ಣೀರು ಬರುತ್ತೆ. ಇದು ಒಳ್ಳೇದಲ್ಲ. ಒಂದಲ್ಲ ಒಂದು ದಿವಸ ಅವರ ಕಣ್ಣೀರು ಬರ್ತಿದ್ದೀರಾ. ನಾನು ಈ ಸಭೆಯಲ್ಲಿ ಹೇಳ್ತೇನೆ, ಕಾರ್ಯಕರ್ತರ ಮುಂದೆ ನಾವು ನೀವೆಲ್ಲರೂ ಇದ್ದೀವಿ. ಅಣ್ಣವ್ರಿಗೆ ನಾನು ಈ ಸಂದರ್ಭದಲ್ಲಿ ಧೈರ್ಯ ತುಂಬುತ್ತೇನೆ. ನಾವೆಲ್ಲರೂ ಅವ್ರ ಜೊತೆ ನಿಂತ್ಕೊಳ್ಳೋಣ. ನಾವು ಏನು ಅಂತ ತೋರ್ಸೋಣ. ಇದೇ 24ನೇ ತಾರೀಕು ದೊಡ್ಡವರು ಹೇಳ್ತಾರೆ, ಬೆಂಗಳೂರಿನಲ್ಲಿ ಕೂತ್ಕೊಂಡು ಈ ಹೊಳೆನರಸೀಪುರ ನನ್ಗೆ ಏನಾಗಿದೆ ಅಂತ ಶಿವಕುಮಾರ್ ಸಾಹೇಬರು ಕೂತಿದ್ರು. ನಾನು ಇದ್ದೆ. ರಾತ್ರಿ 11 ಗಂಟೆವರೆಗೂ ಹೇಳಿದ್ದಾರೆ. ಪ್ರತಿಯೊಂದು ಜನ